ಸರ್ಕಾರದಿಂದ ನಿರ್ಮಿಸಿರುವಂತಹ ಚೆಕ್ ಡ್ಯಾಂಗಳಿಗೆ ಕಟ್ಟಡ ಸಾಮಗ್ರಿಗಳನ್ನು ಸರಬರಾಜು ಮಾಡಿರುವಂತಹ ವೆಂಡರ್ಸ್ಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೊಪ್ಪಳದ ಕುಷ್ಟಗಿ ತಾಲೂಕಿನಾದ್ಯಂತ ಕಟ್ಟಲಾದಂತಹ ಚೆಕ್ ಡ್ಯಾಂಗಳಿಗೆ ಸಿಮೆಂಟ್, ಮರಳು, ಜಲ್ಲಿ, ಕಬ್ಬಿಣ ಸೇರಿ ವಿವಿಧ ವಸ್ತುಗಳನ್ನು ಸರಬರಾಜು ಮಾಡಿದ್ದಾರೆ. ಆದರೆ ಈ ಕಾಮಗಾರಿ ಮುಗಿದು 4-5 ವರ್ಷ ಕಳೆದರೂ ಕೂಡ ಇವರಿಗೆ ಸೇರಬೇಕಾದ ಹಣ ಮಾತ್ರ ಕೈ ಸೇರಿಲ್ಲ. ಹೀಗಾಗಿ ಹಣ ಕೊಡುವವರೆಗೂ ಕೂಡ ಧರಣಿ ನಡೆಸ್ತೀವಿ ಅಂತ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಟೆಂಟ್ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಇದು 2019-20 ಚೆಕ್ ಡ್ಯಾಮ್ಸ್ ನಾವು ನರೇಗಾದಿಂದ ನಾವು ಮಾಡಿದ್ದೀವಿ. ಆವಾಗ ಸ್ವಲ್ಪ ಸಮಸ್ಯೆ ಆಗಿ 198 ಚೆಕ್ ಡ್ಯಾಮ್ಗಳಲ್ಲಿ ನಾವು FIR ಮಾಡಿದ್ದೀವಿ. ಅಲ್ಲಿ ಅಮೌಂಟ್ ಸ್ವಲ್ಪ ಜಾಸ್ತಿ ಪೇಮೆಂಟ್ ಆಗಿತ್ತು. ಅದಾದಮೇಲೆ ಸ್ವಲ್ಪ ಸ್ಟಾಪ್ ಆಗಿತ್ತು. ಎಸ್ಕಮ್ ಡಿಕಮ್ ಎಲ್ಲ ಆಗಿ ಬೇರೆ ಬೇರೆ ಕೆಲಸ ಆಗಿ ನಾವು ಬಂದಾಗ ಏನು ಮಾಡಿದ್ದೀವಿ, ಒಂದು ತಂಡ ರಚನೆ ಮಾಡಿ ಎಲ್ಲೆಲ್ಲಿ ಚೆಕ್ ಡ್ಯಾಮ್ ಆಗಿದೆ, ಯಾವ ರೀತಿಯಲ್ಲಿ ಆಗಿದೆ, ಒಂದು ಡೀಟೇಲ್ ರಿಪೋರ್ಟ್ ನಾವು ತೊಗೊಂಡಿದ್ದೀವಿ. ಆ ರಿಪೋರ್ಟ್ ಬಂದಾಗ ನಮ್ಗೆ ಏನು ಮಾಹಿತಿ ಬಂದಿದೆ, ಫೈಲ್ ಸರಿ ಇಲ್ಲ. ಫೈಲ್ ಸರಿ ಅಂದರೆ ಕೆಲವು ಫೈಲಲ್ಲಿ ಯಾವ ಕರೆಕ್ಟಾಗಿ ಸೈನ್ ಮಾಡಿಲ್ಲ, ವೆಂಡರ್ ಸರಿಯಾಗಿ ರಿಜಿಸ್ಟ್ರೇಷನ್ ಆಗಿಲ್ಲ, ಬೇರೆಯವರು ಕೆಲಸ ಮಾಡಿದ್ದಾರೆ, ಬೇರೆಯವರು ಕ್ಲೇಮ್ ಮಾಡ್ತಾರೆ, ಆ ಥರ ಬೇರೆ ಬೇರೆ ಪ್ರಾಬ್ಲಮ್ಸ್ ಇತ್ತು. ಸೊ ಎಲ್ಲ ಕಂಪೈಲ್ ಮಾಡಿ ನಾವು ಕಮಿಷನರ್ಗೆ ಒಂದು ರಿಪೋರ್ಟ್ ನಾವು ಕಳಿಸಿದ್ದೀವಿ. ಕಮಿಷನರಿಂದ ಏನು ರಿಪೋರ್ಟ್ ವಾಪಸ್ ಬಂದಿದೆ, ನೀವು ಏನು ಫೈಲ್ಸ್ ಏನು ತಪ್ಪಿದೆ, ಏನೇನು ಸ್ವಲ್ಪ ನ್ಯೂನತೆಗಳಿದೆ ಅದು ಸರಿ ಮಾಡಿ ನಮ್ಮದು PDDRD ಯಾರಿದ್ದಾರೆ, ನರೇಗಾ ಯಾರು ನೋಡ್ತಾ ಇದ್ದಾರೆ, ಅವರು ಫೈಲ್ ನೋಡಿ ಆಮೇಲೆ ಅವರು ಪೇಮೆಂಟ್ ಮಾಡ್ಬೋದು. ಅದು 2,000. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಬಳಿಕ ಇದೀಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮೃತರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇನ್ನು ಮೃತ ಬಾಣಂತಿ ಕಮಾರಿ ಲಲಿತಾ ಕುಟುಂಬಸ್ಥರಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಾಂತ್ವನ ಹೇಳಿದ್ದಾರೆ. ಈ ವೇಳೆ ಆರೋಗ್ಯ ಸಚಿವರ ಮುಂದೆ ಲಲಿತಾ ಪತಿ ಮಂಜುನಾಥ್ ಅಳಲನ್ನು ನೋಡಿಕೊಂಡಿದ್ದಾರೆ. ಬಳಿಕ ನಾವಿದ್ದೇವೆ, ಸರ್ಕಾರದಿಂದ ಎಲ್ಲ ಸಹಾಯ ಮಾಡ್ತೀವಿ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಸಂಬಂಧ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಕುರಿತಾಗಿ ಸಂಬಂಧಪಟ್ಟ ಇಲಾಖೆ ಇದೆ, ಅಧಿಕಾರಿಗಳು ಇದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಒಬ್ಬ ಅಧಿಕಾರಿಯನ್ನ ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ. ಇಲಾಖೆ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ತಿಳಿಸಿದ್ದಾರೆ. ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸಿದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದಲ್ಲಿ ಕ್ಷೇತ್ರದ ಜನರಿಗೆ ಕೃತಜ್ಞತೆಯ ಸಮಾವೇಶವನ್ನು ಕಾಂಗ್ರೆಸ್ ಆಯೋಜನೆ ಮಾಡಲಾಗಿದೆ. ಇಂದು ಸಂಜೆ 4 ಗಂಟೆಗೆ ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಕ್ರೀಡಾಂಗಣದಲ್ಲಿ ಈ ಸಮಾವೇಶ ನಡೆಯಲಿದೆ. 1 ಲಕ್ಷಕ್ಕೂ ಅಧಿಕ ಜನರು ಭಾಗವಹಿಸುವ ನಿರೀಕ್ಷೆ ಕೂಡ ಇದ್ದು, ಕ್ಷೇತ್ರದ ಜನರು ಭಾಗವಹಿಸುವಂತೆ ಶಾಸಕರು ಹಾಗೂ ಮುಖಂಡರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಸಚಿವ ಮಹದೇವಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಕೂಡ ಸದಾ ಜನರ ಪರವಾಗಿ ತೀರ್ಮಾನ ಕೈಗೊಂಡಿದ್ದಾರೆ. ಸಿದ್ದರಾಮಯ್ಯ ಬಡವರ ಪರ ಇದ್ದಾರೆ, ಆದ್ದರಿಂದ ಬಿಜೆಪಿ ಜೆಡಿಎಸ್ ಅವರ ಕಾಲು ಎಳೆಯುವ ಕೆಲಸ ಮಾಡ್ತಾ ಇದೆ ಅಂತ ಗುಡುಗಿದ್ದಾರೆ. ದೇಶದಲ್ಲಿ ಭಾಗ್ಯ ಕೊಟ್ಟವರಿದ್ದಾರೆ ಎಂದು ಅದು ಸಿದ್ದರಾಮಯ್ಯ ಅಂತ ಕೊಳ್ಳೇಗಾಲ ಶಾಸಕ AR ಕೃಷ್ಣಮೂರ್ತಿ ಸಿಎಂ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ದಾರೆ. ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಸಿಎಂ ಸಿದ್ದರಾಮಯ್ಯ 5 ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿದ್ರು. ಆ ಮೂಲಕ ಕೊಟ್ಟ ಮಾತಿನ ರೀತಿ ನಡೆದುಕೊಂಡ್ರು ಅಂತ ಶಾಸಕ AR ಕೃಷ್ಣಮೂರ್ತಿ ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ಇವತ್ತು ವಿಶೇಷವಾಗಿ ನಾನು ಅಂದ್ಕೊಂಡಿದ್ದೆ 100 ಹಾಸಿಗೆ ಉಳ್ಳಂಥ ಆಸ್ಪತ್ರೆಯನ್ನು ಶಂಕುಸ್ಥಾಪನೆ ಮಾಡಲಿಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರಿಗೆ ನೀವು ಇನ್ನೂ ಕೂಡ ಆಭಾರಿಯಾಗಿರಬೇಕು. ಅವರ ಹೆಸರನ್ನು ಹೆಸರಿಸಿದಾಗ ತಾವೆಲ್ಲರೂ ಕೂಡ ಇವತ್ತು ಚಪ್ಪಾಳೆ ತಟ್ಟೋ ಮುಖಾಂತರ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಬೇಕಿರ್ತಕ್ಕಂಥ ಎಲ್ಲ ಮಹಾಜನತೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ನಾನು ನಿಮ್ಮ ಕಡತನಗಳಿಗೋಸ್ಕರ ಕಾಯ್ತಾ ಇದ್ದೆ. ಅದೆಲ್ಲರೂ ಕೂಡ ಮೌನ ವಹಿಸಿದ್ರು, ಯಾಕೋ ಏನೋ ಗೊತ್ತಿಲ್ಲ, ಬಾಯಿಗೆ ಕಟ್ಬಿಟ್ಟಿದ್ರು ಅಂತ ನನಗೆ ಅರ್ಥ ಆಯ್ತಾ ಇಲ್ಲ. ಹಾಗಾಗಿ ಇವತ್ತು ಇಂತಹ ಒಂದು ಕಾರ್ಯಕ್ರಮವನ್ನು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಆಭಾರಿಯಾಗಿರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ವಿಶೇಷವಾಗಿ ಪರಿಷತ್ ಸಭಾಪತಿ ಹೊರಟ್ಟಿ ವಿರುದ್ಧ FIR ದಾಖಲಿಸಿದ ಹಿನ್ನೆಲೆ ರಾಜ್ಯ DGP ಧಾರವಾಡ ACPಗೆ ನೋಟಿಸ್ ಜಾರಿಯಾಗಿದೆ. ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗದಿಂದ ನೋಟಿಸ್ ಜಾರಿಯಾಗಿದೆ. ಧಾರವಾಡದ SP ಡಾಕ್ಟರ್ ಗೋಪಾಲ
ಬ್ಯಾಕ್ವರ್ಡ್ ಹಾಗೆ ರಾಜ್ಯ ಡಿಜಿಪಿ ಅಲೋಕ್ ಮೋಹನ್ಗೆ ನೋಟಿಸ್ ಜಾರಿಯಾಗಿದೆ. ಇನ್ನು ಡಿಸೆಂಬರ್ 12ಕ್ಕೆ ಈ ಸಂಬಂಧ ವಿಚಾರಣೆ ಕೂಡ ನಡೆಯಲಿದೆ. ಅಂಗನವಾಡಿ ಶಾಲಾ ಕೇಂದ್ರಕ್ಕೆ ವಿಜಯನಗರ ಡಿಸಿ ಎಂಎಸ್ ದಿವಾಕರ್ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತಿಮ್ಲಾಪುರ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಈ ರೀತಿ ಭೇಟಿ ಕೊಟ್ಟಿದ್ದಾರೆ. ಅಂಗನವಾಡಿ ಕೇಂದ್ರದಲ್ಲಿನ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟ ಡಿಸಿ ಎಂಎಸ್ ದಿವಾಕರ್ ಅಡುಗೆ ಮನೆಗೆ ತೆರಳಿ ಸ್ವಚ್ಛತೆ ಕುರಿತು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಪಾಯಸ ಸೇವಿಸಿದ ಡಿಸಿ ತತ್ತಿಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಪುಷ್ಪಾ 2 ಸಿನಿಮಾ ರಿಲೀಸ್ ದಿನ ಹೈದರಾಬಾದ್ನ ಸಂಧ್ಯಾ ಚಿತ್ರಮಂದಿರದಲ್ಲಿ ಸಂಭ್ರಮಾಚರಣೆ ವೇಳೆ ರೇವತಿ ಎಂಬ ಮಹಿಳೆ ಮೃತಪಟ್ಟಿದ್ದರು. ಮೃತ ಮಹಿಳೆಯ ಕುಟುಂಬಕ್ಕೆ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಪರಿಹಾರ ಘೋಷಿಸಿದ್ದಾರೆ. 25 ಲಕ್ಷ ಸಹಾಯ ನೀಡೋದಾಗಿ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಮುಂದಿನ ದಿನದಲ್ಲೂ ಕೂಡ ಮೃತಳ ಕುಟುಂಬಕ್ಕೆ ನೆರವಾಗುವುದಾಗಿ ಭರವಸೆ ನೀಡಿದ್ದಾರೆ. అన్ఫార్చునేట్ ఇన్సిడెంట్ సార్. ఒక ఫ్యామిలీ వచ్చారు, అందులో ఒక లేడీ రేవతి గారని ఆవిడ అలా చనిపోయారంటే మార్నింగ్ అసలు మేము షాక్ తిన్నాం. It's just as a gesture to show that we are there to support you. And we've given rupees 25 lakhs to support them. That మీ future secure చేస్తాం, మీకు ఏమైనా కావాల్స్తే మేము ఉంటాం, అకామిడేటివ్గా ఉంటాం అని. At this hour also I didn't want to go disturb them. I want to give them some space. And కొంచెం వాళ్ళు కోరుకుని వాళ్ళు కొంచెం కరెక్ట్గా వచ్చిన తర్వాత I would like to personally meet them. And వాళ్ళ లాస్ మేము ఎప్పటికీ కవర్ చేయలేం. మా చేతుల్లో ఉన్న సిచ్యువేషన్లో మేము చేయగలదు ఒకే ఒకటి, వాళ్ళ పిల్లలు కానీ వాళ్ళకి ఏమైనా వాళ్ళ ఫ్యామిలీకి ఏమైనా కావాల్సి వస్తే విల్ ఆల్వేస్ బీ దేర్ ట్రైంగ్ టు డూ ద బెస్ట్ ఆఫ్ అవర్ ఎబిలిటీస్ టు సపోర్ట్ దమ్. ఎందుకంటే అది మా మనసులో ఉంటుంది. వెరీ అన్ఫార్చునేట్ ఇన్సిడెంట్ సార్. ఒక ఫ్యామిలీ వచ్చారు, అందులో ఒక లేడీ రేవతి గారని ఆవిడ అలా చనిపోయారంటే మార్నింగ్ అసలు మేము షాక్ తిన్నాం. It's just as a gesture to show that we are there to support you. And we've given rupees 25 lakhs to support them. That మీ future secure చేస్తాం, మీకు ఏమైనా కావాల్స్తే మేము ఉంటాం, అకామిడేటివ్గా ఉంటాం అని. At this hour also I didn't want to go disturb them. I want to give them some space. ಬಳ್ಳಾರಿಯಲ್ಲಿ ಬಲಿಯಾದ ಬಾಣಂತಿಯರ ಪರ ನಿಮ್ಮ ರಿಪಬ್ಲಿಕನ್ ಧ್ವನಿ ಎತ್ತಿದೆ. ಸಾವಿಗೆ ನ್ಯಾಯ ಕೊಡಿಸೋದಕ್ಕೆ ದಿಟ್ಟ ವರದಿಗಾರಿಕೆ ಮಾಡ್ತಾ ಇದೆ. ನಮ್ಮ ಒಂದು ವರದಿ 16 ಇಂಪ್ಯಾಕ್ಟ್ ಆಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ನರ್ತನವಾಗ್ತಿದೆ. ಹೆರಿಗೆಗೆಂದು ಜಿಲ್ಲಾಸ್ಪತ್ರೆ, ವಿಮ್ಸ್ ಆಸ್ಪತ್ರೆಗೆ ಹೋದವರು ಸಾವಿನ ಮನೆ ಸೇರ್ತಿದ್ದಾರೆ. ಶವವಾಗಿ ಮನೆ ಬಾಗಿಲಿಗೆ ಬರ್ತಿದ್ದಾರೆ. ಈ ಸರಣಿ ಸಾವಿನಿಂದ ಬೆಂದು ಹೋದ ಬಡವರ ಪರ ನಿಂತಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಬಾಣಂತಿಯರ ಪರ ರಿಪಬ್ಲಿಕ್ ರಿಪೋರ್ಟ್. ಒಂದು ವರದಿಯಿಂದ 16 ಇಂಪ್ಯಾಕ್ಟ್. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಾಗ್ತಿದ್ರು ಸರ್ಕಾರ ಸುಮ್ಮನೆ ಕೂತಿತ್ತು. ಯಾವೊಬ್ಬ ಸಚಿವರು ಬಳ್ಳಾರಿಗೆ ಹೋಗದೆ ನಿರ್ಲಕ್ಷ್ಯ ತೋರಿದ್ರು. ತಮಗೇನೂ ಗೊತ್ತಿಲ್ಲ ಎನ್ನುವಂತೆ ಮೌನವಾಗಿದ್ರು. ಆದ್ರೆ ಸರ್ಕಾರವನ್ನ ಬಡಿದೆಬ್ಬಿಸಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಒಂದು ವರದಿಯಿಂದ 16 ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಇಂಪ್ಯಾಕ್ಟ್. ಇಂಪ್ಯಾಕ್ಟ್ 1, ಡ್ರಗ್ ಕಂಟ್ರೋಲರ್ ಸಸ್ಪೆಂಡ್. ಇಂಪ್ಯಾಕ್ಟ್ 2, IV ಫ್ಲೂಯಿಡ್ ಮೇಲೆ ಸರ್ಕಾರ ನಿಷೇಧ.